ಕೆಲವು ರಾಜಕೀಯ ಪಕ್ಷದ ಮುಖಂಡರು ಅವರ ಏಳಿಗೆಗೋಸ್ಕರವಾಗಿ, ಅವರ ಒಂದು ರಾಜಕೀಯ ಅಭಿವೃದ್ಧಿಗೋಸ್ಕರವಾಗಿ ಅವರ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಯಾಕೆ ಸಮರ್ಥಿಸ್ಕೊಳ್ತಾ ಇದ್ರೆ, ನೀವು ಸಮರ್ಥಿಸ್ಕೊಳ್ಳೋದು ರೀತಿ ಇದ್ರೆ ಹೋಗಿ ನೀವು ಅವರ ಕಾಲಕ್ಕೆ ನಮಸ್ಕಾರ ಮಾಡಕ್ಕೆ ಅವ್ರ ಹತ್ರ ಮುಂದ್ಗಡೆ ಕೈ ಕೊಟ್ಟು ನಿಂತ್ಕೊಂಡ್ರೆ ನಾವು ಯಾವ ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ನೀವೇ ಕಡಿವಾಣಿ ಹಾಕ್ಕೊಂತೀರ ಅಂತೇಳಿ ಕೂಡ ನಾನು ಅವರು ಸಮರ್ಥಿಸಿಕೊಳ್ಳುವಂಥ ಎಲ್ಲ ಪಕ್ಷದ ನಾಯಕರು ಕೂಡ ನಾನು ಈ ಸಂದೇಶವನ್ನು ನಮ್ಮ ಸಂಘಟನೆ ಮುಖಾಂತರವಾಗಿ, ನಮ್ಮ ಮುಖಂಡರ ಮುಖಾಂತರವಾಗಿ ನಾವು ಈ ಸಂದೇಶವನ್ನು ರವಾನಿಸ್ತಾ ಇದ್ದೀವಿ. ಇದಾದ ಮೇಲೆ ಸಂವಿಧಾನದ ಅಡಿಯಲ್ಲಿ ಏನು ನೀವು ಅಸೆಂಬ್ಲಿ ಪ್ರವೇಶ ಮಾಡ್ತೀರೋ ಇಲ್ಲ ಸಂಸತ್ ಭವನವನ್ನು ಪ್ರವೇಶ ಮಾಡ್ತೀವೋ, ನಿಮಗೆ ಸಾಮಾಜಿಕ ಬಾಧ್ಯತೆ ಇರಬೇಕು, ಸಾಮಾಜಿಕ ಕಳಕಳಿ ಇರಬೇಕು, ಸಮಾನತೆ ಇರಬೇಕು. ಪ್ರಬುದ್ಧ ಭಾರತ ದೇಶದಲ್ಲಿ ಪ್ರಬುದ್ಧ ಏನು ನಾಗರಿಕರಿದ್ದಾರೋ ಅವರು ಪ್ರಜ್ಞಾವಂತರಾಗಿ ಈ ದೇಶವನ್ನು ಹೆಂಗೆ ಮುನ್ನಡೆಸಬೇಕು, ಯಾವ ರೀತಿಯಾದಂಥ ಆರ್ಥಿಕ ಸ್ಥಿತಿಯನ್ನು ನಾವು ಅಭಿವೃದ್ಧಿ ಮಾಡಬೇಕು, ಈ ನಾಗರಿಕರಿಗೆ ಯಾವ ರೀತಿಯಾದಂಥ ನಾವು ಒಂದು ಸಮಾನತೆಯಿಂದ ನಾವು ತೆಗೆದುಕೊಂಡು ಹೋಗ್ಬೇಕನ್ನೋದು ಸಂವಿಧಾನದಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು. ಆ ಸಂವಿಧಾನವನ್ನು ನೀವು ಓದ್ಕೊಂಡು ನಿಮ್ಮ ಹುದ್ದೆಗಳನ್ನು ನೀವು ನಿಭಾಯಿಸಬೇಕಂತ ಹೇಳಿಬಿಟ್ಟು ಎಲ್ಲ MLAಗಳಿಗೂ MP ಗಳಿಗೂ ಈ ಮುಖಾಂತರವಾಗಿ ನಾವು ಸಂದೇಶವನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ. ನಿಮ್ಮ ತೆವಲುಗಳಿಗೆ ಇನ್ನೊಬ್ಬ ಮಹಾನ್ ನಾಯಕರನ್ನು ನೀವು ಹೀನಾಯವಾಗಿ ಮಾತನಾಡ್ತಕ್ಕಂಥ ಈ ಶಬ್ದಗಳಿಗೆ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕೋದಕ್ಕೆ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಸಿದ್ಧರಾಗ್ತಾರೆ. ಅದರಿಂದ ನಾವು ಏನು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದೆವೋ ಈ ಹೇಳಿಕೆ ಮತ್ತು ಈ ಹೋರಾಟ, ಈ ಪ್ರತಿಭಟನೆಗಳಿಗೆ ಯಾವುದೇ ಕಾರಣಕ್ಕೂ ನೀವು ಆಸ್ಪದ ಮಾಡಿಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೆಲವು ಆ ಪಕ್ಷದ ನಾಯಕರು ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಯಾವುದೋ ಇನ್ನೊಂದು ರಾಷ್ಟ್ರೀಯ ಪಕ್ಷದ ಮೇಲೆ ದೂರುಗಳನ್ನು ಸಲ್ಲಿಸ್ತಾ ಇರ್ತಾರೆ. ನಮಗೆ ಇದರಲ್ಲಿ ನಾವು ಪಕ್ಷ ಭೇದವಾಗಿ ಮರೆತು ಅಂಬೇಡ್ಕರ್ ಅನುಯಾಯಿಗಳಾಗಿ ಅಂಬೇಡ್ಕರ್ ಸಿದ್ಧಾಂತಗಳ ಪಾಲನೆ ಮಾಡ್ಕೊಂಡು ಬರ್ತಾ ಇರ್ತಾ ನಾವೆಲ್ಲ ಕೂತಿರ್ತಕ್ಕಂಥ ಮುಖಂಡರು ಪಕ್ಷಾತೀತವಾಗಿ ನಾವು ಮಾತಾಡ್ತಾ ಇದ್ದೇವೆ. ಏನು ರಾಜಕೀಯ ಪಕ್ಷಗಳಿದ್ದಾವೆ, ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಅವರು ಅಂಬೇಡ್ಕರ್ ಒಂದು ಕಡೆ ಅವರ ಸುಖಕ್ಕೋಸ್ಕರವಾಗಿ ಹೊಗಳ್ತಾರೆ, ಅದಾದ ಮೇಲೆ ಅವ್ರನ್ನ ತೆಗಳ್ತಾರೆ. ಇದು ಎರಡೂ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ನಿಮ್ಮೆರಡೂ ಪಕ್ಷದ ನಾಯಕರು ಬಿಡಬೇಕು. ಭಾರತ ದೇಶದಲ್ಲಿ ಇರ್ತಕ್ಕಂಥ ಏನು ಅಂಬೇಡ್ಕರ್ ಅಭಿಮಾನಿಗಳಿದ್ದಾರೆ, ಅಂಬೇಡ್ಕರ್ ಅನುಯಾಯಿಗಳಿದ್ದಾರೆ, ಯಾವುದೇ ಕಾರಣಕ್ಕೆ ಅವ್ರಿಗೆ ನೋವು ಉಂಟು ಮಾಡ್ತಾರ ಅಂತ ಹೇಳಿಕೆಗಳನ್ನು ನೀವು ಕೊಟ್ಟು ಪ್ರಬುದ್ಧ ಭಾರತ ದೇಶವನ್ನು ಅಖಂಡ ಭಾರತ ದೇಶವಾಗಿ ನೀವು ಮುನ್ನಡೆಸ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ನಾವು ಕಳಕಳಿಯ ಮನವಿಯನ್ನು ಮಾಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ.